ಯವ್ವ ಯವ್ವ ನನ್ನ ಗಂಡ ಇವತ್ತು ಏನ್ ಮೂಡ್ ಬಂದೈತೆ ಯವ್ವ ಇದಕ್ಕೆ ಗಾಳಿ ಹೊಡ್ಕೊಂಡು ಹೋಗ್ಲಿ. ನಾನು ಇವತ್ತ ಹೊತ್ತೆ ಬರ್ಬೇಕಾ? ಹೊತ್ತು ಮುಡಿತು ಹಾಲಿಂದಿಲ್ಲ. ಈಗ ಆತನ BP 601 ಇರತೈತಿ. ಯವ್ವ ಆಯ್ತಂತ ತಣ್ಣಗೆ ಮಾಡೋದು ಹೆಂಗ ಯವ್ವ? ಯವ್ವ ಎಮ್ಮಿ ಸಗಣಿ ಬಾದಾನ, ತೌಡು ಕಲಿಸಿಟ್ಟಾನ, ಹಾಲು ಹಿಂದಿದಂಗ ಅದಾನ. ಯವ್ವ 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 ನಂದು ಆಯ್ತು ಇವತ್ತು ಮಾರಿ ಹಬ್ಬ. ಏನ್ ಮಾಡ್ಲಿ ಯವ್ವ ಇದನ್ನ ಸಿಟ್ಟು ಸಕ್ಕ ಯವ್ವ ದೇವ್ರೆ. ಐಡೆ ಕೊಡಯಪ್ಪ ಐಡೆ ಕೊಡು. ಏನ್ ಮಾಡ್ಲಿ ದೇವ್ರೆ ಒಂದೇನಾರ ಐಡೆ ಕೊಡಯಪ್ಪ. ಇವಳು ಬೆಂಡ್ಲಿ ಮನ್ಯಾಗ ಬಳೆ ಮಾಡ್ಕೊಂಡು ಒಂದರ ಸುದ್ದಿ ಬಳೆ ಮಾಡೋದು. ಹೊತ್ತು ಮುಣಿತು ಹಾಲು ಇನ್ಬೇಕು, ಮಂದಿಗೆ ಹಾಲು ಕೊಡ್ಬೇಕು. ಹೊತ್ತು ಮುಣಿದ ಕೂಳಿ ಈಗ ಮಂದಿ ಬರ್ತಾರೆ ಹಾಲು ಕೇಳಕ. ಅದ ಒಟ್ಟು ಏಟೋ ಒಟ್ರ ಕಾಸ್ಲಾಗತ್ತೆ ಅನ್ನೋದಿಲ್ಲ. ಏನ್ ಮಾಡ್ತಿದ್ದಲ್ಲ ಈಕಿ ಊರು ಗಣ 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 ಅವ್ರ ಮನೆ ಅವ್ರ ಮನೆ ಕಟ್ಟಿಬೇಕು ಇವ್ರ ಮನೆ ಕಟ್ಟಿಬೇಕು ಅಂತ ಚಾಡಾಡ್ಕೊಂಡು ಬರೀ ಇದನ್ನ ಮಾಡ್ತಾ ಸಾಕ್ಸಕ ಹೋಗಿತ್ತು ನನಗೂ. ಮನಿ ಬಾಳೆವುದು ಮನಿದು ಏನೇನೋ ಅರು ಅನ್ನೋ ಒಂದು ಚೂರಾರ ಅಲ್ಲ. ಮನೆ ಗಂಡದನ್ನ ಅಡಿಗೆ ಮಾಡ್ಬೇಕು, ಹೊತ್ತೊತ್ತಿಗೆ ಏನು ಬೇಕು ಬೇಡ, ಮನಿ ಗಂಡ ಬರ್ತಾನ, ನಾ ಇಲ್ಲ ಅಂದ್ರೆ ಹೆಂಗ ಸಿಟಿಗೆ ಎದ್ದಾಯ್ತಾನ ಒಂದು ಚೂರ ಅಂಜಿಕೆ ಏನಿಲ್ಲ. ಹೊರಗಿಡಿ ಊರಡುಗಿಡಿ ಬರ್ಲಿ ಆ ಎಮ್ಮಿ ಹೊಡೆ ಬಾರ್ಕೊಂಡು ತಗೊಂಡು ಇವತ್ತು ಮೈಯ ನಿನ್ ಚರ್ಮ ಕಿತ್ತ ರಕ್ತ ಸೋರ್ಬೇಕು. ಹಂಗೆ ಇವತ್ತು ಹೊಡಿತೀನಿ ಕಿಣಕಿನ. ಇದು ಏನ್ರಿ ಇವತ್ತು ಒಳ್ಳೆಯ ಮೂಡ್ ಬಂದ್ಬಿಟ್ಟೈತೆ. ಇವತ್ತು ನನ್ನ ಗಂಡ ಹೌದು ಅನಿಸ್ಕೊಂಡು ಅಂದ್ಬಿಡು. ಅಲ್ಲ ಇವತ್ತು ಸಗಣಿ ಹೊಡೆದು ಎಮ್ಮಿಗೆ ತೌಡ್ ಕಳ್ಸಿಟ್ಟಿರಿ, ಹಾಲು ಹಿಂಡಿರಿ, ಎಷ್ಟು ಒಳ್ಳೆ ಕೆಲಸ ಮಾಡಿರಿ, ಎಷ್ಟು ಒಳ್ಳೆಯರದ್ರಿ ನೀವು. ಪಾಪ ಹೆಂಡತಿ ಕಷ್ಟ ಅರ್ಥ ಆದ ಅನ್ಸುತ್ತೆ. ಹೆಂಡತಿ ಮೇಲೆ ಪ್ರೀತಿ ಬಂದದಕ್ಕೆ ಹೋದಿಲ್ಲ, ಹೆಂಡತಿನ ಚಂದಾಗಿ ನೋಡ್ಕೋಬೇಕಂತೇಳಿ ಇಷ್ಟು ನಮ್ಮನಿ ಇವತ್ತು ಕೆಲಸ ಮಾಡತ್ತೀರಿ. ನಂಗೆ ಗೊತ್ತು ನೀವು ನನ್ನ ಮೇಲೆ ಭಾಳ ಪ್ರೀತಿ ಇದ್ದೀರಂತ. ಅದನ್ನ ಇಷ್ಟು ದಿವಸ ತೋರಿಸಿದ್ದಿಲ್ಲ, ಇವತ್ತಲ್ಲ ನೀವು ತೋರ್ಸಾತಿದ್ದು. ಅಂತಿದ್ರಿ ಅವಾಗ ನನ್ಗ ನಿನ್ ಮೇಲೆ ಪ್ರೀತಿ ಐತೆ, ಅದ್ರ ಎದಿ ಸೀಳಿ ಹನುಮಂತ ನಂಗೆ ತೋರ್ಸಕ್ಕಾಗತ್ತನೋ ಅಂತೇಳಿ. ಅದಕ್ಕೆ ಹಿಂಗ್ ಹೋದಲ್ಲಿ ತೋರ್ಸಾತಿದ್ದೆ. ನನಗೆ ಗೊತ್ತು ಹಿಂಗ ನೀವು ತೋರ್ಸಾತೀರಂತೇಳಿ. ನಾ ಪ್ರೀತಿ ಇರೋದು ಬಿಡೋದು ಆಮೇಲೆ ವಿಚಾರ. ಮೊದಲು ಎಲ್ಲಿ ಹೋಗಿದ್ದು ಹೇಳಲೆ ಬೆಂಡ್ಲಿ ಊರು ಗಣ 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 ತಿರ್ಗಕ್ ಹೋಗಿಯಲ್ಲ. ಮನಿ ತಿರ್ಗಕ್ ಹೋಗಿರಿ. ನಾಚಿ ಮಾನ ಮರ್ಯಾದೆ ಐತಿಲ್ಲ. ನಿಮ್ಮ ಅಪ್ಪಗ ನಿಮ್ಮ ಅವ್ನ ಕರ್ಸ್ತೇನೆ ತಡಿ. ನಮ್ಮ ಮನಿ ಬಾಳೆ ಮಾಡಕ್ ಬಿಟ್ಟು ಏನು ಊರು ಹೈಗಡಕ್ ಬಿಟ್ಟು ನಿಮ್ಮ ಮಗಳನ್ನಿಲ್ಲಿ ಅಂತಂದು ನಾ ಮಾಡ್ಬೇಕಂದ್ರೆ ಇದನ್ನೆಲ್ಲ ಹೊರಗೂ ಮಾಡ್ಬೇಕು ಮನೆಗೂ ಮಾಡ್ಬೇಕು ಅಂದ್ರೆ ನಾನು ಏನತ್ತೆ ತಿಕ್ಕೊಂಡು ಗಂಡಸನ್ ತಿಕ್ಕೊಂಡು ಏನ್ ಮತ್ತೆ ಬೇರೆ ಅಂತ ತಿಕ್ಕೊಂಡಿ ಸಿರಿ ಉಟ್ಕೊಂಡು ಇಲ್ಲಿ ಕುತ್ಕೊಂಡು ಎಮ್ಮಿ ಹಾಲು ಇಟ್ಕೊಂಡು ಕುಂದ್ರಲ್ಲ. ನಾನು 108 ಕೆಲಸ ಇರ್ತಾವು ಗಂಡ್ ಮಕ್ಳ ಮೇಲೆ 108 ತಿಳಿವಿಸಿ ಇರ್ತಾವು. ಒಂದೊಂದು ಕಪ್ ಚಾ ಮಾಡಿ ಕೇಳಿ ಹೆಂಡತಿ ಕೊಟ್ಟ ಕುಡಿಸ್ಬೇಕು ಅನ್ನಕ್ಕಿಲ್ಲ. ನೀನು ಬರೀ ಗಣಗಣ ತಿರ್ಗದಾತ ನಾನಾ ಚಾ ಮಾಡ್ಕೊಂಡು ಕುಡಿಬೇಕು ಹೋಗ್ಬೇಕಂದ್ರೆ ಒಂದನಿ ಹಾಲಿಲ್ಲ ಮನ್ಯಾಗ. ಅಷ್ಟು ಹಾಲು ಏನ್ ಮಾಡಿದ್ಲಿ ಅವನ ನೀನ ಕುಡ್ಬಿಟ್ಟು ಏನ್ ಗಟ ಎಲ್ಲ ಕುತ್ಕೊಂಡು ಎಲ್ಲಿ ತಿರ್ಗಕ್ ಹೋಗಿದ್ದಿ ಏನ್ ಮಾಡಿದಿಂದ ನಾವು ನಿನ್ನ. ಅಯ್ಯ ಇದ್ದೂರಿ ಮನ್ಯಾಗ ಹಾಲಿದ್ದು ನೀವು ನೋಡಿದಂಗಿಲ್ಲ. ಡಬರಿ ಬುಡಕ ಮುಚ್ಚಿಟ್ಟಿದ್ದೆ ಬೆಕ್ ಬಂದು ಉಳಿಸಿಳಿಸವ ಅಂತಂದು ಆ ಡಬರಿ ಮ್ಯಾಗ ಒಂದೊಂದು ಡಬರಿ ಇಟ್ಟು ಕಲ್ಲಿಟ್ಟಿನಲ್ಲ ಅದ್ರಾಗ ಅದಾವ್ರಿ. ನಾನೇನ್ ಬಾ ಎಲ್ಲಿ ಹೋಗಿದ್ದಿಲ್ಲಪ್ಪ. ನಾನು ಲಕ್ಷ್ಮಕ್ಕ ಹಂಗ ಇಲ್ಲೇ ಗುಡಿಗೆ ಹೋಗಿದ್ವಿ. ಲಕ್ಷ್ಮಕ್ಕ ಕರ್ಕೊಂಡು ಹೋಗಿದ್ಲ ಗುಡಿಗೆ, ಅದಕ್ಕೆ ಗುಡಿಗೆ ಹೋಗಿ ಬಂದಿನ ಅಷ್ಟ. ಎಲ್ಲಿ ಹೋಗಿದ್ದಿಲ್ಲಪ್ಪ ನಾನು. ಮಾತಿದ್ದೀರಾ ಲಕ್ಷ್ಮಕ್ಕ ಅಂತ ಹೇಳ್ತಿಲ್ಲ. ಲಕ್ಷ್ಮಕ್ಕರಾಗ್ಲೇ ಬಂದು ಮನೆಗೆ ಹೋಗಿದ್ದೀರಿ ತಾಸಾತ್. ನೀನ್ ಎಲ್ಲಿ ಹೋಗಿದ್ದು ಇಷ್ಟ ತನಕ ತಾಸ್ಗಟ್ಲೆ. ನನಗೆಲ್ಲ ಗೊತ್ತು ಊರು ಹರಗೇಡಿ ಅವ್ರ ಕುಟ್ಟ ಚಡ ಮಾತಾಡೇ ಬರ್ತೀನಿ ಮನಿ. ನೀನು ಏನಿಂದಷ್ಟು ಹರ್ಕತ್ ನಿಂತ ಅವ್ರ ಚಡ ಮಾತಾಡೋಂಥದ್ದು. ನಿನ್ನ ಬಾಳೆ ಮನಿ ನೋಡ್ಕೊಳ್ಳಿ. ನಿನ್ನ ಮನೆಯ ಬಾಳೆ ಮಾಡಕ್ಕಿಲ್ಲ, ಇನ್ನೊಬ್ರ ಮನೆ ಬಾಳೆ ಮಾತಾಡಕ್ ಹೋಗಿರಲಿ. ಅಡ್ಬಿಟ್ಟಿ ಊರಡ್ಬಿಟ್ಟಿ ಅದೇ ಅಲ್ಲ ನೀವು ಇಷ್ಟೊತ್ತಿ ಬರೋರಲ್ಲ ಯಾಕ ಅಂಗಡಿಗೆ ಹೋಗಿಲ್ಲ? ಕಿರಣ್ ಅಂಗಡಿಗೆ ಏನ್ ರಜಾ ಹಾಕಿರ ನೀವತ್ತು? ಅಂದ್ರ ನಾ ಇಷ್ಟೊತ್ತಿ ಬರ್ತೀನಿ, ಇಷ್ಟೊತ್ತಿ ಬರಲ್ಲ. ಇಷ್ಟೊತ್ತಿನಾಗ ಬರ್ತಾನ ಅಟೊತ್ನ ಮನೆಗೆ ಇರ್ಬೇಕು. ಯಾವಾಗಿರಲ್ಲ ಅವಾಗ ಊರು ಹರಗೇರಕ್ ಹೋಗ್ಬೇಕು. ಎಲ್ಲ ಲೆಕ್ಕಾಚಾರ ಕರೆಕ್ಟ್ ಹಾಕೊಂಡ್ಬಿಟ್ಟು ಹೆಂಗಿದ್ರ ಒಂದು ಟೈಮ್ ಟೇಬಲ್ ಹಾಕೊಂಡ್ಬಿಟ್ಟಿಯನಲ್ಲ. ಇವತ್ತು ನಾನು ಬಂದಿದ್ದಕ್ಕೆ ನಿನ್ನ ಬಿಗ ಆತನಲ್ಲ. ನನ್ ಏನಾರ ಮಾಡ್ತೀನಿ, ನಾನ್ ಕಿರಾಣಿಗೆ ಹೋಗ್ತೀನಿ ಬಿಡ್ತೀನಿ. ನಿನ್ನ ಬಾಳೆ ನೀನ್ ಮಾಡೋದೈತಿಲ್ಲ ಅಂದ್ರ ನಿನ್ ಹೆಂಗಂದ್ರ ನೀನು ಹತ್ತಿದಲ್ಲಿ ಹಾತು ಅದ್ ಮಾಡ್ಕೊಂಡು ಕೆಲಸ ಹೆಂಗೋ ಒಂದ್ ಮಾಡಿಟ್ ಮನೆಗೆ ಊರು ತಿರ್ಗಿರಕ್ ಹೋಗ್ಬೇಕು. ಗಂಡ ಬರೋಷ್ಟೊತ್ತಿಗೆ ಬಾಳೆ ಹೊಸ್ಲ ಅನ್ನರ್ಗತಿ ಮನೆ ಬಾಳೆ ಮಾಡ್ಕೊಂಡು ಇರ್ತಾನೆ ನಂಗೆ ಆಗಿರ್ಬೇಕು. ಹೌದಿಲ್ಲ ಇದು ಹೌದಿಲ್ಲ ನಿಂದಿರೋದ. ಅದು ಅದು ಅಲ್ಲ ಅದು ಏನ್ ಅಲ್ಲ ಬೆಲ್ಲ ಅನ್ಕೊಂತ ಹಂಗ ಸಮೀಪ ಬಂದಿನ ಕೈ ಸೋರೋದು ಮೈ ಸೋರೋದು ಮಾಡ್ತಿಲ್ಲ. ಯಾಕ ಹೆಂಗೈತ್ ಮೈಗೆ? ಅಲ್ಲ ನೀವು ಹಿಂಗೆ ಸಿಟ್ನಾಗಿದ್ರ ಚಂದ ಕಾಣಂಗಿಲ್ರಿ. ನೀವು ನಕ್ಕೊಂತಿರ್ತಾರಲ್ಲ ಯಾವಾಗ್ಲೂ ಇಜ್ಜಿ ಮೈ ಡಾರ್ಲಿಂಗ್ ಅಂತ ನಾನು ಹಿಂದಿಂದ ಸತ್ತಿರಲ್ಲ, ಅವಾಗ ನನಗೆ ಭಾಳ ಅಂದ್ರೆ ಭಾಳ ನಿಮ್ಮ ಮ್ಯಾಗ ಇಷ್ಟ. ಅವಾಗ ರೀ ನಿಮ್ಮನ್ ಕಂಡ್ರೆ ಭಾಳ ಪ್ರೀತಿ ಬರುತ್ತೆ. ಅದಕ್ಕೆ ಅಲ್ಲೇನೆ ನಾನು ನಿಮ್ಮನ್ನ ನೋಡಿ ಮೆಚ್ಕೊಂಡಿರೋದು. ಇಲ್ಲ ಅಂದ್ರೆ ಈ ಬೋಳತಲಿ ಈ ಹುಡುಕಿರೋ ಒಂದು ಕೂರ್ಲಿಲ್ಲ. ಇಂಥ ಒಂದು ಬೋಳತಲಿನ ಯಾರು ಹೂ ಅಂತ ಮಾಡ್ಕೊಂತಿದ್ರು. ಒಡದ ತತ್ತಿ ತಲೆ ಮೇಲೆ ಹಾಕಿದ್ರೆ ಆಮ್ಲೆಟ್ ತಾನೇ ಎದಾತತಿ. ಹಂಗೈತಿ ತಲಿ ಅಂತ ನಾನು ನಿಮ್ಮನ್ನ ಇಷ್ಟು ಬ್ಯೂಟಿಫುಲ್ ಫಿಗರ್ ನಿಮ್ಮನ್ನ ಲವ್ ಮಾಡಿ ಮದುವೆ ಮಾಡ್ಕೊಂಡಿನಿ ಅಂದ್ರೂ ನಿಮಗೇನ್ ಮನ್ಸು ಇಷ್ಟು ಸಿಟ್ಟಿಗೆ ತರುವಂತ ಮನ್ಸೈತ ನಿಮ್ದು? ಹಿಂಗಂತ ನನಗೆ ಏನಾರ ಗೊತ್ತಾಗಿತ್ತಂದ್ರ ಅಕಟಕಟ ಇಂಥ ಒಂದು ಬೋಳತಲಿನ ನಾನು ಮಾಡ್ಕೊಂತಿದ್ದಿಲ್ಲ. ನನ್ನೊಂದು ಫಿಗರಿಗೆ ಎಂತ ಚಂದುಳ್ಳ ಚೆಲುವ ಕ್ಯೂ ನಿಂದಿರ್ತಿದ್ರು. ನಿನ್ನಂತ ಬೆನ್ನತ್ತಿ ಬಂದು ಹಿಂಗೆಲ್ಲ ಅನಿಸ್ಕೋಬೇಕಾ? ನನ್ನ ಜೀವನ ಹಾಳಾಗೋಯ್ತು. ಏನಪ್ಪ ಇದು? ಎಂದೋ ಪ್ರೀತಿ ತೋರಿಸ್ತಾರದು ನನ್ನ ಹೆಂಡತಿ ಇವತ್ತು ನನ್ನ ಮೇಲೆ ಪ್ರೀತಿ ತೋರ್ಸಕತ್ತಾಳ. ಯಾವ ನೋಡು ನನ್ನ ಕಂಡ ಸಿರಿ ಅಂತಂದು ಒಂದೊಮ್ಮೆ ನಾಯಿ ಮಾಡ್ದಂಗೆ ಮಾಡ್ತಿದ್ಲು. ಮುಟ್ಟಕ್ಕೆ ಹೋದ್ರೂ ಹರ್ಕೊಂತಿದ್ಲು. ಇವತ್ತೇನು ತಾನಾಗೆ ಬಂದು ಕೈ ಮುಟ್ಟಿ ಮಾತಾಡ್ಸೋದು ಪ್ರೀತಿ ಗೀತಿ ಅಂತ ಮಾತಾಡಕತ್ತಾಳ. ಈನೇ ನಾನು ಚಂದಾಗಿ ಮಾತಾಡ್ಲ ಏನ್ ಸಿಟ್ಟಾಗ್ಲ? ಯಪ್ಪ ಯಾಕೆ ಬೇಕು ಸಿಟ್ಟಾದ್ರೆ ಮತ್ತೆ ಎಷ್ಟು ಚಂದ ಮಾತಾಡ್ಸತ್ತಾಳ ನನ್ನ ಕೈ ಮುಟ್ಟಿ. ಮತ್ತೆ ದೂರ ಹೋಗ್ಬಿಡ್ತಾಳ, ಮತ್ತೆ ಸಿಟ್ಟು ಮಾಡ್ಕೊಂಡ್ಬಿಡ್ತಾಳ. ಮತ್ತೆ ಬೇಡ ಮತ್ತೆ ನನ್ನ ಚಿಂಗಳಾಗಟ್ಲೆ ದೂರ ಹೋಗಿತ್ತಾಳ. ಯಾಕೆ ಬೇಕು? ಈಗ ರಜೆ ಮಾಡ್ಕೊಂಡ್ಬಿಡೋಣ.
ಹೆಂಗೂ ಚಂದಾಗಿ ಮಾತಾಡಕಲ್ಲ ಪ್ರೀತಿ ಅಂತ ನಾನು ಯಾಕೆ ಚಂದಾಗಿ ಮಾತಾಡಿ ಚಂದಾಗಿ ಇರ್ಬೇಕತ್ತಿ ಕೊಟ್ಟಾಗ ಯಾಕೆ ಸಿಟ್ಟು ಮಾಡ್ಕೊಂಡು ಏನೈತಿ ಆತಾಯ್ತು ಹಂಗೆ ಮಾಡ್ತೀನಪ್ಪ ಯಪ್ಪ ನಾ ಇದಕ್ಕೆ ಸಿಟ್ಟು ಬಂತೇನ ಸಿಟ್ಟು ಮಾಡ್ಕೊಬೇಡ ಮತ್ತೆ ನೀ ಹಂಗ ಬಿಟ್ಟು ಹೋಗಿದ್ದಲ್ಲ ಅದಕ್ಕೆ ಒಂಚೂರು ಸಿಟ್ಟು ಬಂತು ಅಷ್ಟೇ ನಾನು ಹೇಳ್ತೀನಿ ನೀನು ನನ್ನ ಮುದ್ದಿನ ಹೇಳ್ತೀನಿ ನೀನು ನಿನ್ನ ಮೈನ ಸಿಟ್ಟು ಮಾಡ್ಕೊಂಡು ಎಲ್ಲಿ ಹೋಗ್ಲಿ ಹೇಳು ನೀನು ಬಿಟ್ಟು ನನಗೆ ಯಾರು ನಾನು ನೀನು ನಿನಗೆ ನಾನು ಹಂಗೆ ಜೋಡಿ ಹಂಗ ಅಕ್ಕಿ ಹಾಗೆ ಹಾರಾಡೋಣ ನಾವು ಜೋಡಿ ಅಕ್ಕಿ ಹಾರಾಡೋಣ ಹೆಂಗ ಹಾಡು ರೇಟ್ ಹಾಡು ಹಾಡೋಣ ಇಬ್ರು ನಿಮ್ಗೇನಾಯ್ತು ಮಕ್ಳು ಮೈ ಮೇಲೆ ಬೀಳಕತ್ರಲ್ಲ ಸರ್ಕೋರಿ ದೂರ ಅಲ್ಲ ಇನ್ನ ಈಗ ಹೇಳಿದಿ ಹಂಗ ಖುಷಿ ಇದ್ರೆ ಹಿಂಗ ಮೂಡ್ ಬರುತ್ತಾ ಹಂಗ ಹಿಂಗ ಅಂತ ಮತ್ ನಾನೇ ಖುಷಿಯಾಗಿದ್ದೀನಿ ಇಲ್ಲೋಡು ಈ ಅಂತ ನಗಕತ್ತೀನಿ ಎಷ್ಟು ಖುಷಿ ಅದೀನಿ ಮತ್ತೆ ಒಂದು ಉಮಾ ಕೊಡ್ತೀನಿ ಹಂಗೆ ಮಾಡ್ತಿ ಅಯ್ಯ ಸರಿ ನಿಮಗೇನಾರ ಕಾಚಿಗೆ ಪಾಚಿಗೆ ಗೊತ್ತು ಏನಿಲ್ಲ ನಿಮಗ ಅಲ್ಲ ಇಲ್ಲಿ ಓಣಾಗ ಯಾರ ಮಂದಿ ನೋಡೋದು ಏನ್ ಅನ್ಕೊಳಂಗಿಲ್ಲ ಇವಕ್ಕೆ ಮಾನ ಮರದೈತಿಲ್ಲ ಇಲ್ಲೋಡ ದನ್ನಕ್ಕೆ ಏನ ಮಾಡತ್ತ ಇವು ಅಂತಂದು ನೋಡ್ರಿ ಸುಮ್ಮನೆ ಗೊತ್ತು ಐತಿ ಅದಕ್ಕ ಅಂತ ಇರಾಗ ಹಿಂಗೆಲ್ಲ ಮಾಡಬಾರ್ದು ನಡ್ರಿ ಅಯ್ಯ ವಿಜ್ಜಿ ಏನಾತ್ ತಗೋ ನೀವು ಗಂಡ ಹೆಂಡತಿ ಇಬ್ರು ಏನೋ ಬೇರೆ ಏನಲ್ಲಲ್ಲ ಗಂಡದ ಹೆಂಡತಿ ಗಂಡ ಕೊಟ್ರ ತಪ್ಪೇನಾಗಲ್ಲ ಗಂಡನ್ ಬಿಟ್ಟು ಹೆಂಡತಿ ಬೇರೆ ಕೊಟ್ರ ಹೆಂಡತಿ ಬಿಟ್ಟು ಗಂಡ ಬೇರೆ ಕೊಟ್ರ ತಪ್ಪಾಗತ್ತೆ ಯಾರೇನು ಓಣ್ಯಾಗ ನೋಡಿದ್ರು ಏನ್ ಅನ್ಕೊಳ್ತ ಗಂಡ ಹೆಂಡತಿ ಅಂತಾನ ಅನ್ಕೊಂತಾರ ಏನಾಗಲ್ ತಗೋ ಕೊಡು ಒಂದು ನೋಡಿದ್ರೇನೆ ನೀವು ಬಡ್ಕೊಂಡೆ ಇಲ್ಲೆಲ್ಲ ಹಿಂಗೆಲ್ಲ ಇರ್ಬೇಡ್ರಿ ಓಣ್ಯಾಗ ನೋಡಿದ್ರು ನಾಲ್ಕು ಮಂದಿ ನಾಲ್ಕು ಮಾತಾಡ್ತಾರ ಅಂತಂದು ಇಲ್ಲ ಮಚ್ಚಿದ್ರಿ ಮನ ಮರಿತಿನ ಹೊರಗೆ ಹಾಕ್ತಾರಲ್ಲ ಓ ಸರ್ಕೋರಿ ಇದರ ದೂರ ಯವ್ವ ಈ ನಿಂಗಮ್ಮನ ಕಿವಿ ನನಗೆ ಏಟ್ ತುರ್ಕದವ ಯವ್ವ ವಯಸ್ಸಾಗೈತಿ ಇಷ್ಟು ತುರ್ಕದವ ಅಲ್ಲಿ ಹೋಗಿವಿ ಯವ್ವ ಆಚೆ ಬರ್ತದ ನಾಳೆ ನಾಕಿ ಮಕ್ಕ ನೋಡಕ ಸುಮ್ಮನೆ ಹೋಗಿನಂತ ಹಾಳಾಗಿ ಸುಮ್ಮನೆ ಕೆಲಸ ಮಾಡಕ್ರಪ್ಪ ಚಾ ಮಾಡ್ಕೊಡ್ಬಾ ಚಾ ಕೊಡ್ದಾಗ ಅಂಗಡಿಗೆ ಹೋಗಿನಂತ ಹಾಕೊಂಡು ನೀನು ಬಿಕ್ಕಿ ಅದು ಯಮ್ಮ ನೀನು ಎಲ್ಲ ನೀನೀಗ ಓಡಾಡ್ಬಿಟ್ಟೆ ನಮ್ಮ ಮನ್ಯಾಗ ಅದೀನಿ ನಮ್ಮ ಮನೆ ಅಡಿಗೆ ಮನೆ ಕಿಟಕಿಗಿಂತ ನಿಮ್ಮ ದಂದಕ್ಕೆ ಕಾಣುತ್ತಾ ನೀವು ಮಾತಾಡಿದ್ದೆಲ್ಲ ಕೇಳ್ತೈತಿ ಗೊತ್ತಿಲ್ಲ ನನಗೇನ ನಾ ಹಂಗ ಸುಮ್ಮನೆ ಅಡಿಗೆ ಮನೆಯಾಗ ಬಂದ ತಿಕ್ಕತ್ತಿದ್ದೆ ಏನ್ ದನಿ ಕೇಳ್ತೈತಲ್ಲ ಇಬ್ರು ಜಗಳಕತ್ತಾರ ಅಂತ ಹೇಳಿ ಅಣಿಕೆ ನೋಡಿದ್ರಾಗ ಅಲ್ಲ ಇಬ್ರು ಕುತ್ತು ಶುರು ಮಾಡಿದ್ರವ ಒಬ್ರು ಮುತ್ತು ಕೊಡು ಅದು ಕೊಡು ಇದು ಕೊಡು ಅಂತೇಳಿ ನೀವೆಲ್ಲ ನಾತಿದ್ದೆಲ್ಲ ಅದಕ್ಕೆ ಕೊಡ್ಲಾಡ್ಬಿಟ್ಟೆ ಅಂತ ಹೇಳಕತ್ತಿದ್ದೆ ಅಷ್ಟೇ ಎಲ್ಲ ಕೇಡಿ ಮುದುಕಿ ಇವಾಗ ಹಿಂಗದಿ ನೀನು ನಮ್ಮ ಅಜ್ಜದಾಗ ಹೆಂಗಿದ್ದೆ ನಂಗಿದ್ದೆ ಯಮ್ಮ ನಮ್ಮ ಅಜ್ಜ ಬದುಕಿದ್ದಾಗ ಎಷ್ಟು ಮುತ್ತು ಕೊಟ್ಟಿದ್ದೆ ನೀನೆ ಯಾಕೆ ನಂದು ಹಳೆ ಸ್ಟೋರಿ ಕೆದರಿ ಮತ್ತೆ ಕೇಳಕ್ಕೆ ಇಸ್ಕೊತಿಯಲ್ಲ ತೆಗಿಬಿಡಲ್ಲ ನನಗೆ ಆ ಸ್ಟೋರಿನ ಯಾಕ ಅಂದ್ರೆ ದೊಡ್ಡದೈತೆ ಹೆಂಗಿದ್ರ ಲವ್ ಸ್ಟೋರಿ ಹೇಳಮ್ಮ ನಾವು ಒಂಚೂರು ಕಲ್ಕೊಂತೀವಿ ಏ ವಿಜ್ಜಿ ನೀ ತಿಳ್ಕೊಂಡಂತ ಏನು ದೊಡ್ಡ ಸ್ಟೋರಿ ಇಲ್ಲ ಆತ ನಿಮ್ಮ ಅಜ್ಜ ಅವನ ಶೆಟ್ಟಗ್ ಹೋದ್ನಲ್ಲ ಮುಖ ಮಣ್ಣು ಹಾಕೊಂಡು ಏನ್ ತನದ್ರಲ್ಲ ಕುಡುದು 24 ತಾಸು ಬೀಳಂತತ್ತಿಗೆ ಇನ್ನ ಬೆಲ್ಲ ಕೊಡೋದು ದೂರು ಎಲ್ಲ ಕೊಡೋದು ದೂರು ನೀನೊಳೆ ಬಂದ್ಬಿಟ್ಟೆ ಹಂಗ ಹೇಳಕ ಅದು ಸಿಗ್ಲಾರ್ದಕ್ಕ ಹಂತಗನ ಕಟ್ಕೊಂಡು ನಂಜನ್ ಹಾಳಾಗೈತಿ ನಿನ್ ಗಂಡ ಕೇಳಕತ್ತನ ಕೊಡು ನೀನು ಕೊಡಿಸ್ಕೊಂತ ನಿನಗೆ ಹೇಳ್ದೆ ಆಡ್ಬಿಟ್ಟು ನೀವರ ಚಂದಾಗಿರಿ ನಂದೇನು ಬಾಳ ಹಾಳಾಗಿ ಹೋದ ಮುಖ ಮಣ್ಣು ಹಾಕೊಂಡು ನಿಮ್ಮ ಅಜ್ಜ ಅಲ್ಲ ಅಯ್ಯಮ್ಮ ನಾ ಹಿಂಗ ಅಂತೀನಂತ ಮತ್ತೆ ಸಿಟ್ಟಾಬೇಡ ಅಲ್ಲ ನಮ್ಮ ಅಜ್ಜ ನಿನಗ ಗಲ್ಲ ಕೊಡೋದು ಬೆಲ್ಲ ಕೊಡ್ಲಿಲ್ಲ ಅಂದ್ರ ನಿನ್ನ ಮಕ್ಕಳಲ್ಲಿಂದ ಅದ್ವಯ್ಯಮ್ಮ ಯಾರಿನ ಹಾಡ್ಬಿಟ್ಟಿ ಊರಾಡ್ಬಿಟ್ಟಿ ಬಂದ್ಬಿಟ್ಲು ಬಾರಿ ದೊಡ್ಡ ಅಜ್ಜಂದ ಗನಂದಾರಿ ಕೆಲಸ ಕೇಳಕ ಬಾ ಇವಾಗ ಕಸ್ಬಾಗಿ ಹಿಡ್ಕೊಂಡ್ ಬರ್ತೀನಿ ಬಾರ್ಲೆ ತರಲಿ ನೀನು ಅಲ್ಲೇ ಬರ್ತೀನಿ ತರಲಿ ನಿನ್ನ ಯಪ್ಪ ಕಿಡಿ ಮುದುಕಿ ಬರ್ತಾಳೆ ಅದ್ರ ಒಳಗೆ ಹೋಗ್ತೀನಿ ನಿಂದ್ರಲಿ ಹೊಂಟಿಲ್ಲ ಓಡಿ ನೀನೇ ಹೇಳಲ್ಲ ನನ್ನ ಗಂಡಿಗೆ ಬೆಲ್ಲ ಕೊಡು ಅಂತೇಳಿ ನಾನು ನನ್ನ ಗಂಡನ ಗಲ್ಲ ಕೊಡೋದು ಬೆಲ್ಲ ಕೊಡ್ತೀನಿ ಅಲ್ಲೇ ಇರು ನೀ ಬರಕ್ ಹೋಗ್ಬೇಡ ಹೊರಡ್ಬಿಟ್ಟು ಏನ್ ಬೆಂಡ್ಲದಳ ಯವ್ವ ಈಕರ ಬಂದೆ ಅಯ್ಯವ ರಾಣಿ ಮುಂಜಾನೆ ಹೋದಕ್ಕೆ ಇಷ್ಟೊತ್ತಿ ಬಂದಿದ್ದಿ ಏನು ಮನೆಗೆ ಹೊರವು ಬದುಕು ಗಂಡ ಮನೆಗೆ ಹೋಗ್ಬೇಕು ಆಗ್ತಿದಲ್ಲ ಅಂಜಿಕೆ ಐತೆ ನಿನಗೇನಾರ ಇದಕ್ಕೆ ಇಷ್ಟೊತ್ಲೆ ಈಕಿಂದ ಏನ್ ಕೇಳಲ್ಲ ಬರೇ ಇಟ್ಟಿಟ್ಕ ಈಗಂತೂ ಬರೇ ದೇವ್ರು ಅಂತ ಹೋಗ್ಕಳ ನನಗೆ ಯಾಕೆ ಅನುಮಾನ ನೀ ಯಾವ ಹುಡುಗಿ ನೋಡಿ ಮದುವೆ ಮಾಡ್ಕೋಬೇಕಂತ ಅನ್ಕೊಂತೀಯಲ್ಲ ಈಕಿ ಹೋಗಿ ದೇವ್ರಿಗೆ ಹರಕೆ ಹೊತ್ತು ಬರ್ತಿದ್ದಂಗದಲ್ಲ ಅದಕ್ಕೆ ಅವ್ರಾಗೆ ಒಲ್ಲೆ ಅಂತ ಬಿಟ್ಟು ಹುಡುಕಾರ ಈಕಿ ಹೋಗಿ ಆಮೇಲೆ ಹರಕೆ ತೀರ್ಸಿ ಬರ್ತಿದ್ದಂಗದಲ್ಲ ಇವತ್ತು ಅದಕ್ಕೆ ಖುಷಿ ಅಂತ ಹೊಂಟಿದ್ಲು ಹರಕೆ ತೀರ್ಸಾಕ ಹೋಗಿ ಬಂದಿದ್ದಂಗದಲ್ಲ ಕೇಳಕ್ಕೆ ವಿಚಾರ ಮಾಡಿ ಏನಂತಂದೆ ಹೌದನ್ನ ನಮ್ಮ ಹೇಳೋ ಕರೆವನ ಇಲ್ಲೋಡ ನೀನ್ ಏನಾರ ಹಂಗೇನಾರ ಇದ್ರೆ ಮತ್ತೆ ಇಲ್ಲ ನೋಡು ಮನೆಗೆ ಇಟ್ಕೊಂಡು ಹೋಗಿ 2 ಕೂಳು ಹಾಕತ್ತೀನಿ ಅದನ್ನ ಹಾಕಲ್ಲ ಮತ್ತೆ ಓಡಿಸಿ ಬಿಡ್ತೀನಿ ಹೊತ್ತು ತವ್ರ ಮನೆಗೆ ಏನಂತ ಮಾಡಿದೀನಿ ನಾನು ನಿನ್ನ ಮಕ್ಕಳದೆಲ್ಲ ಏನಿಲ್ಲ ನೀನು ತಗೊಂಡು ಗೊಡ್ಡೆ ಮೇಲೆ ಮನೆ ಕಟ್ಕೊಂಡಂಗಾಗೈತಿ ಎದಕ್ಕೆ ಇಟ್ಕೋಬೇಕು ಸುಮ್ಮನೆ ಕೂಳಿದ್ದಂಡೆ ನೀವು ಯಾರನ್ನ ಕಟ್ಕೊಂಡ ಬರ್ತೀನಿ ನಾ ಬಿಡಂಗಿಲ್ಲ ನಾನು ಇನ್ನ ನೀವು ನನ್ನ ಮನೆ ಬಿಟ್ಟು ಹೊರಗಾಗಕ್ಕಾಗಲ್ಲ ಬಿಡ್ರಿ ಇಬ್ರಿಗೂ ಆಗಲ್ಲ ಅತ್ತಿರಿಗೂ ಆಗಲ್ಲ ನಿಮಗೂ ಆಗಲ್ಲ ಇನ್ನ ಯಾರು ಏನು ಮಾಡಕ್ಕಾಗಲ್ಲ ನೀವು ಇನ್ನೊಂದು ಮದುವೆನೂ ಮಾಡ್ಕೊಳಕ್ಕಾಗಂಗಿಲ್ಲ ಎಲ್ಲ ಇವಳ ಏನ್ ಗುಡಿಗೆ ಹೋಗಿ ಬಂದ ತಕ್ಷಣ ಏನ್ ಕಿಲಕಿಲ ಅಂತ ಮಕ್ಕ ಅಷ್ಟು ನಕ್ಕೊಂತ ಅಷ್ಟು ಖುಷಿ ಅಂತ ಇದ್ಲು ಹೋಗ್ಬಿಡು ಏನೋ ಅಂತ ಸುಮ್ಮನಾದೆ ಇಷ್ಟು ಇದ್ರ ಮಾತಾಡಕತ್ತಲ್ಲ ಯಾರ್ದು ಸಪೋರ್ಟ್ ಸಿಕ್ಲೈಕಿ ಯಾರು ಬೆನ್ನಲ್ಲ ಬಾತು ಈಕಿನ ಹೊರಗೆ ಹಾಕ್ಬಾರ್ದು ಹೊರಗೆ ಹಾಕಕ್ಕಾಗ್ಲಾರ್ದಂತದ್ದು ಏನ್ ಅತ್ಲೈಕಿಗೆ ಯಾಕ ಅವ್ರು ಯಾರು ಬಂದ ನಮ್ಮನ್ನ ತಡೆಯೋದಾರ ಹೊರಗೆ ಹಾಕಿ ಹಾಕಿ ನೋಡಿ ಏನ್ ಮಾಡ್ತೀನಿ ನೀನು ಯಾರು ನಿಮ್ಮ ಅಣ್ಣ ಬರ್ತಾರಲ್ಲ ಯಾರು ಬರ್ತಾರ ಬರ್ಲಿ ಹೇಳ್ತೀವಿ ಮಕ್ಕಳಾಗ್ಲಿಲ್ಲ ಅಂದ್ರೆ ಹೆಂಗ್ ಇಟ್ಕೋಬೇಕು ನಾ ಬೇರೆ ಮದುವೆ ಮಾಡ್ಕೊಳತ್ತ ಅಂತ ಹೇಳ್ತೀನಿ ಏನ್ ಮಾಡ್ತಾರ ಹೆಚ್ಚು ಕಮ್ಮಿ ಕೋಟಿ ಹೋಗಿ ನನಗೆ ಈಕಿ ಮಕ್ಕಳಾಗಿಲ್ಲ ಈಕಿನ್ ಬಿಟ್ಟು ಏನೋ ಮದುವೆ ಮಾಡ್ಕೋತೀನಿ ಅಂತ ಹೇಳಿ ಯಾವನ್ ಏನ್ ಬಂದ್ ಮಾಡ್ತಾನ ಏನು ಮಾಡಕ್ಕಾಗಿಲ್ಲ ತಪ್ಪು ನಿನ್ನಂತಲ್ಲ ಐತಿ ಅದಕ್ಕೆ ನಾ ಮಾಡ್ಕೊಂತೀನಿ ನೋಡ ನೀನ್ ಏನ್ ಮಾಡ್ತಿ ಅಂದ್ರೆ ಮಾಡ್ತೀನಿ ನಾನು ನೀವು ಕೋಟಿಗೆ ಹೋಗ್ರಿ ದಿಲ್ಲಿಗೆ ಹೋಗ್ರಿ ಎಲ್ಲೇ ಹೋಗ್ರಿ ಏನು ಮಾಡಕ್ಕಾಗಿಲ್ಲ ಇನ್ನು ನೀವು ನನ್ನ ಏನು ಮಾಡಕ್ಕಾಗಲ್ಲ ಅಂದ್ರೆ ಆಗಲ್ಲ ಯಾಕವ ಏನ್ ಮಾಡಕ್ಕಾಗಲ್ಲ
ಮಾಡಲಾರ್ದಂತದ್ ನೀನೇನು ಅಂತ ಮಾಡ್ಕೊಂಡ್ ಬಂದಿದ್ದಿ? ಏನ್ ದೇವ್ರಿಗೆ ಏನಾರ ಪ್ರತ್ಯಕ್ಷ ಆಗಿ ತಥಾಸ್ತು ನಿನಗೊಂದು ವಜ್ರ ಕವಚ ಕೊಡ್ತೀನಿ ಸುತ್ತಲೂ ನಿಮ್ಮ ಅತ್ತಿ ಮಾವ ನಿನಗೆ ಏನು ಮಾಡಕ್ ಆಗಂಗಿಲ್ಲ ಅಂತ ಏನಾರ ಕೊಟ್ಕಿಟ್ಟಾನೇನು? ಎಲ್ಲಿ ತೋರ್ಸಿ ಅಂತದೈತೆ ಅಂತ ನೋಡ್ತೀವಿ. ಕರೆಯವ್ರಿ, ದೇವ್ರು ವಜ್ರ ಕವಚನ ಕೊಟ್ಟಾನ ನನಗೆ, ವರದಾನನ ಕೊಟ್ಟಾನ, ವರನ ಕೊಟ್ಟಾನ ನನಗೆ. ನಿಜ, ನಂಗ ವರ ಕೊಟ್ಟದಕ್ಕೆ ಖುಷಿ ಅಂತ ಬಂದು ಇವತ್ತು ನಿಮ್ಮ ಎದುರು ನಿಂತು ಹೇಳಕತ್ತೀನಿ, ಇಷ್ಟು ಧೈರ್ಯದಿಂತ್ರನು ಮಾತಾಡಕತ್ತೀನಿ. ಇನ್ನು ನೀವು ನನ್ನ ಹೊರಗೆ ಹಾಕಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ ಅಂತಂದು ಆ ದೇವ್ರು ವರ ಕೊಟ್ಟಾನ್ರಿ ನನಗೆ. ನಿಜ ಅತ್ತೀರ, ನಿಮ್ಮ ಬಾಯಲ್ಲಿ ಅರಿಕೆಲಿಂತ್ರ ನಿಜವಾಗೂ ನನಗೆ ವರ ಕೊಟ್ಟಾನ್ರಿ. ಇನ್ಮೇಲೆ ನಾನು ಯಾರು ಏನು ಮಾಡಕ್ಕಾಗಲ್ಲ. ಈ ಮನೆ ನನ್ನ ಏನು ಮಾಡಕ್ಕಾಗಲ್ಲ. ಈ ಮನೆ ಇನ್ಮೇಲೆ ನನಗೆ ಶಾಶ್ವತ ಇನ್ನು ನನಗಿನ್ನದು. ಯಾವ್ದಾರ ಕೊಟ್ಟಾಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬಂದಿ ಏನ? ಇವ್ರು ಅತ್ತಿ ಗಂಡ ಕಾಟ ಕೊಡ್ತಾರ, ಅದಕ್ಕೆ ಇವ್ರು ನನ್ನ ಮಕ್ಳಿಗಿಲ್ಲ ಅಂತ ಹೊರಗೆ ಹಾಕ್ತಾರ, ನನಗೇನಾರ ಜೀವ ಬೆದರ್ಕೈತಿ, ಇವ್ರ ನೋಡಂತ ಏನಾರ ಕಂಪ್ಲೇಂಟ್ ಕೊಟ್ಟು ಬಂದು ಏನಾರ ಆದಿರೋದು ಮಾತಾಡಕತ್ತಿ ಏನ? ಏನ್ ಹೇಳಿ ನಿನ್ ಹಕೀಕತ್ ಏನಿಂದ? ಮನ್ಯಾಗ ಅವ್ರಂತೆ ಕಂಪ್ಲೇಂಟ್ ಕೊಡ್ರಿ, ಕೊಟ್ಟಿದ್ದೆ ದೇವ್ರಂತೆ ಕಂಪ್ಲೇಂಟ್. ಆ ದೇವ್ರು ಅದಕ್ಕೆಲ್ಲ ಪರಿಹಾರ ಕೊಟ್ಟಾನ ಅಷ್ಟ. ನನಗ ಆ ದೇವರಿಗೆ ಅಷ್ಟ ಬಿಟ್ರೆ ಬೇರೆ ಆ ಮನುಷ್ಯರನ್ನು ನಂಬಿಲ್ರಿ ನಾನು. ಅಂತದೇನತ್ ಬೊಗಳೇ ಅವಾಗಿಂದ ಬರೀ ಅದು ಇದು ಅಂತ ಮಾತಾಡಕತ್ತಿಲ್ಲ, ಏನಂತ ಹೇಳ? ಅತ್ತೀರ, ನೀವು ಅಜ್ಜಿ ಹೇಳಕತ್ತೀರಿ, ನೀವು ಅಪ್ಪ ಆಗಕತ್ತೀರಿ, ಹಾ? ಈ ಏನ್ ಹೇಳಕತ್ತೀವ? ಏನ್ ಹೇಳಕತ್ತಿ ನೀನು? ಹೌದ್ರಿ ಅತ್ತೀರ, ನಿಜಾನ ಹೇಳಕತ್ತೀನ್ರಿ. ಆ ದೇವ್ರು ಕಂಡ್ಬಿಟ್ಬಿಟ್ಟನ್ರಿ, ಆ ದೇವ್ರು ನನಗೆ ಹೊರ ಕೊಟ್ಬಿಟ್ಟನ್ರಿ. ನಾನು ಇಷ್ಟು ಪೂಜೆ ಪುನಸ್ಕಾರ ಮಾಡಿದ್ದಕ್ಕೆ ಆ ದೇವ್ರ ಕಡೆಗೂ ನನ್ನ ಹೊಟ್ಟೆ ಒಳಗೆ ಒಂದು ಮಗು ಕೊಟ್ಟಬಿಟ್ಟನ್ರಿ. ಖರೇವ್ರಿ. ಇದೇನಪ್ಪ ಇದು? ಈಕಿ ಮಕ್ಳಿಗಿಲ್ಲ ಅಂತ ಹೇಳಿ ನಾನು ಇನ್ನೊಂದರ ಮಾಡ್ಕೋಬೇಕಂತ ಭಾಳ ಆಸೆ ಇತ್ತು. ನನ್ನ ಮಾಡ್ಕೊಂಡಿದ್ರೆ ಹೊಸ ಹುಡುಗಿರ ಬರ್ತಿದ್ಲು. ಈಕಿ ಮಕ್ಕಳಾಗೆ ಬಿಟ್ವಾ? ಆಯ್ತು, ಏನು ಮಾಡೋಕ್ಕಾಗಲ್ಲ. ಪಾಲಿ ಬಂದಿದ್ದೆ ಪಂಚಾಮೃತ. ರೀ, ಅಲ್ಲ, ನೀವು ಎಲ್ಲರಿಗಿಂತ ಖುಷಿ ನೀವು ಪಡ್ತೀರ ಅಂತ ಅನ್ಕೊಂಡಿದ್ದೆ. ಯಾಕೆ ನಿಮ್ಗೆ ಖುಷಿ ಆಗಲಿಲ್ಲ? ನೀವು ಅಪ್ಪ ಆಗತ್ತಿದ್ದು ಖುಷಿ ಆಗೋಲ್ತಾ? ನನ್ನ ಹೊಟ್ಟೆ ಒಂದು ಮಗು ಬೆಳೆಯಕತ್ತಿದ್ದು ನಿಮ್ಗೆ ಇಷ್ಟ ಆಗಲಿಲ್ಲ? ಏನು ನಿಮ್ಗೆ ಅಂದ್ರೆ ನನ್ನ ಮಗು ಆಗೋಕ್ಕಿಂತ ಹೆಚ್ಚಿಂದು ನೀವು ಬೇರೆ ಬೇರೆ ಹೆಣ್ಮಕ್ಳು ಅಂತ ಹೋಗ್ಬೇಕು, ಇಲ್ಲ ಇನ್ನೊಂದು ಮದುವೆ ಮಾಡ್ಕೋಬೇಕು ಅನ್ನೋದು ಹೆಚ್ಚಾಗಿತ್ತ ನಿಮಗೆ? ಇಷ್ಟು ದಿವಸ ನಾನು ಬೈಯಾಕತ್ತಿದ್ದು ಬರೀ ಮಗು ಆಗಲಿ ಅಂತಂದಲ್ಲ, ನಿಮ್ಮ ಒಂದು ಸ್ವಾರ್ಥಕ್ಕನ ಹಂಗಿದ್ರ? ಹಂಗಿಲ್ಲ. ಅಲ್ಲ, ನನಗೆ ಗಾಬರಿ ಆಗ್ಬಿಟ್ಟು ಆಶ್ಚರ್ಯನಾಗತೈತಿ. ಎರಡು ಹೆಂಗ ತೋರ್ಸ್ಬೇಕಂತ ಗೊತ್ತಾಗೋಲ್ತು. ನಿಜ ಹೇಳಕತ್ತೀಯ ನೀನು? ಅಲ್ಲ, ಸುಳ್ಳು ಹೇಳಿದ್ರೆ ನಾನು ಕೇಳಂಗಿಲ್ಲ. ನಿಜ ಹೇಳು, ಕರೆವಾ? ಅಲ್ಲ ಹುಡುಗಿ, ನಿನಗೆ ಹೆಂಗೆ ಗೊತ್ತಾಗ್ತದೆ? ಅಲ್ಲ, ನಿನಗೆ ಯಾರು ಹೇಳಿದ್ರಿ ಹಿಂಗ? ಮತ್ತೆ ಹಾಸ್ಪಿಟ್ಲಿಗೆ ಏನಾರು ಹೋಗಿದ್ದೇನೆ? ಇಲ್ರಿ ಅತ್ತೀರ, ಅದು ದೇವಸ್ಥಾನಕ್ಕೆ ಹೋಗಿದ್ನಲ್ರಿ, ಅಲ್ಲಿ ಯಾಕೆ ಒಂಥರ ತಲೆ ತಿರಿದಂಗಾತೆ, ತಲೆ ತಿರಿ ಬೋಳಕ್ ಬಿದ್ದೆ ಬಿಟ್ಟಿನ್ರಿ. ಆಮೇಲೆ ಅಲ್ಲಿ ಒಬ್ಬಕ್ಕೆ ಸುಳ್ಗಿತ್ತಿ ಬಂದ್ರಿ. ಆಕೆ ಬಂದು ಯಾಕೋ ಅಂತೇಳಿ ನನ್ನ ನಾಡಿ ನೋಡಿ, ಇಲ್ಲವಾ ನೀವು ಹೊಟ್ಟೆಲಿದೆ ಅಂತ ಹೇಳಿದ್ರಿ. ಆಗ ಗೊತ್ತಾಗಿದ್ರಿ ನನಗೂ. ನಿಜ ರೀ ಅತ್ತೀರ, ನನ್ಗೆ ದೇವ್ರು ಅಲ್ಲೇ ದೇವಸ್ಥಾನದಾಗ ಫಲ ಕೊಟ್ಟ ಬಿಟ್ಟನ್ರಿ. ಯವ್ವ, ಆತ್ ಬಿಡ ಯವ್ವ, ಇಷ್ಟು ದಿವಸ ನಿನ್ನ ಮಕ್ಕಳಾಗಿಲ್ಲ ಅಂತಂದು ಅಷ್ಟ ನನಗೆ ನಿನ್ನ ಮೇಲೆ ನನಗೆ ಯಾವ ಸಿಟ್ಟಿಲ್ಲ, ಯಾವುದೋ ಏನು ಬೇಜಾರಿಲ್ಲ. ನಿನ್ನಂದ್ರೆ ನಂಗೆ ಇಷ್ಟನೇ. ಅದು ಮಕ್ಕಳಾಗಿಲ್ಲ ಒಂದು ನನ್ನ ಒಂದು ಕಾರಣಕ್ಕಷ್ಟ ನೀನು ದ್ವೇಷ ಮಾಡ್ತಿದ್ದೆ. ಈಗ ಮಕ್ಕಳಾಗ್ತಲ್ಲ, ಆತ್ ಬಿಡವ, ಇನ್ಮ್ಯಾಗ ರಾಣಿ ಇದ್ದಂಗಿರ. ನೀನು ಯಾವ ಕೆಲಸನ ಮಾಡ, ಇತ್ತನ ಕಡ್ಡಿ ತೆಗೆದಿಡಬೇಡ. ನನ್ನ ಕೂಸಿನ ಒಂದ ಚಂದ ಜೋಪಾನ ಮಾಡ್ಕೋ. ಹೊಟ್ಟೆಗೆ ಹೊರ ಬಂದ್ಮೇಲೆ ನನ್ನ ಕೂಸಿನ ನೋಡ್ಕೊಳ್ಳೋದೊಂದ ನಿನ್ನ ಕೆಲಸ. ಎಲ್ಲ ಕೆಲಸಕ್ಕೆ ಆಳಿಡ್ತೀನಿ. ಇನ್ಮೇಲೆ ನೀನು ಏನು ಮಾಡ್ಬೇಡ. ನಿನ್ನ ಅಷ್ಟು ಚಂದ ನೋಡ್ಕೋತೀನಿ ಮಗಳ, ನಾನು ಅಷ್ಟು ಚಂದ ನೋಡ್ಕೋತೀನಿ. ಲೋ ಬೇಡ, ಆಕೆಗೆ ಇನ್ಮೇಲೆ ಬೈಯೋದು ಏನೋ ಮಾಡ್ಬೇಡ. ಇನ್ಮೇಲೆ ನೀನೆಲ್ಲ ಚಟ ಹಲ್ಕಟ್ಟಿರಿ ಎಲ್ಲ ಬಿಡು. ನಾನು ಇಷ್ಟು ದಿವಸ ಯಾಕೆ ಸುಮ್ಮನಿದ್ದೆ ಅಂದ್ರೆ ಈಕೆ ಮಕ್ಕಳಾಗಿಲ್ಲ ಅನ್ನೋ ಒಂದು ಉದ್ದೇಶಕ್ಕೆ, ಮತ್ತೆ ನಿನಗೂ ಮನಸ್ಸಿಗೆ ಬೇಸರ ಇರ್ತೈತಿ ಅಂತ ಸುಮ್ಮನಿರ್ತಿದ್ದಿ. ಇಲ್ಲಾಂದ್ರೆ ಯಾವ್ದೋ ಒಂದು ಹುಡುಗಿ ಕೊಟ್ಟ ಮಾಡ್ಕೊಳ್ಳಿ, ಮಕ್ಕಳಾಗಲಿ ನಮ್ಮ ವಂಶ ಬೆಳಗಲಿ ಅನ್ನೋದಕ್ಕಷ್ಟೇ ನಿನಗೆ ಹೇಳ್ದಂಗೆ ಕೇಳ್ತಿದ್ದೆ. ನಮ್ಮ ಸೊಸಿನ ನನ್ನ ವಂಶ ಬೆಳಗಿಸಕತ್ತಳ ಅಂದ ಮೇಲೆ ನೀನೇನಾರ ಇಲ್ಲೋಡ ಬೇಲಿ ಹಾರದು ಇಂಥವೇನಾರ ಹಲ್ಕಟ್ಟಿಗಿರಿ ತಗೊಂಡು ಏನಾರ ಮಾಡಿದಿ ಅಲ್ಲೋಡ, ಮತ್ತೆ ಮಾರ್ಕೊಂಡು ತಗೊಂಡ ಹೊಡಿತೀನಿ ನಿನ್ನ. ಮತ್ತೆ ಮನೆಗೆ ಇಟ್ಕೊಳ್ಳಲ್ಲ, ನಿನ್ನ ಅವಶ್ಯಕತೆನೇ ಇಲ್ಲ. ಹೆಂಗೂ ನನ್ನ ಮೊಮ್ಮಗ ಬರ್ತೈತಿ, ನನ್ನ ಮೊಮ್ಮಗ ಒಂದ ಸಾಕು. ನೀನು ಅಟ್ಟಿಗಿದ್ದಿ ಚಲೋ ಆತಲ್ಲ, ಮೈಯನ್ನೆಲ್ಲ ಬಂದ್ಬಿಡ್ತೀನಿ ಮಗನ ಇನ್ಮೇಲೆ ನಿನ್ನ. ಏನ್ ಬೇಯವ್ವ ಇದೇನ್ ಬೇ? ಅಪ್ಪನ ಪೊಸಿಷನ್ ಬಂತು, ಪದವಿ ಏರಿದ್ನಿ ಅಂತಂದ್ರೆ ನೀನೇ ಒಮ್ಮಕ್ಲೆ ನನ್ನ ಪೂರ್ತಿ ಕೆಳಗೆ ಪಾತಾಳಕ ತಳಕತ್ತಿಯಲ್ಲ. ಯವ್ವ, ನನಗೂ ಅಪ್ಪ ಅನ್ನೋದೊಂದಿಟ್ಟು ಇದು ಬಿಡುಬೇ, ಖುಷಿ ಪಡ್ತೀನಿ. ಇಲ್ವೇ ಇಷ್ಟು ಬೇರೆ ಮಾಡಿ ನಿಲ್ ಮ್ಯಾ ಮರ ತಗೋ, ನಾನು ತಗೋ. ಬರೀ ತಗೋಲ್ಲ, ಆಕೆ ಏನ್ ತಿಂತಾಳ ಏನ್ ಮಾಡ್ತಾಳ ಎಲ್ಲ ತಗೊಂಬಂದು ಕೊಡು. ಆಕೆಗೆ ಮನ್ಸಿಗೆ ಹೊಟ್ಟೆ ಬೇಸರ ಮಾಡ್ಬ. ಇನ್ಮ್ಯಾಗ ಖುಷಿ ಅಂತ ನೋಡ್ಕೋ ಆಕಿನ. ಆಯ್ತು, ನೀ ಏನ್ ಹೇಳ್ತಿ ಹಂಗ ಮಾಡ್ತೀನಿ ತಗೋಬೇ. ಇನ್ಮ್ಯಾಗ ನಿನ್ ಸೊಸಿನೂ ಹೇಳ್ದಂಗ ಕೇಳ್ತೀನಿ ಆತ. ಮತ್ ನಾಳೆ ಹುಟ್ಟಿದ ಮಗು ಅದು ಹೇಳ್ದಂಗ ಕೇಳ್ತೀನಿ. ಆಯ್ತ ಒಬ್ಬರು ಅತ್ತಿ ಸೊಸಿ ಇಬ್ರು ಏನು ಒಂದೇ ಬಿಟ್ರಲ್ಲ, ಇವತ್ತೇನು ಅತ್ತಿ ಸೊಸಿ ಇಬ್ರು. ಸರಿ, ನಾ ಹೊಲಕ್ಕೆ ಹೋಗ್ಬರ್ತೀನಿ ತಗೋ. ಮಗನ, ಸಿಗಿದ ಹೊಲಕ್ಕೆ ಹೋಗು, ಹೊಲದಂತ್ರ ಸಿಗಿದ ಮನೆಗೆ ಬಾ. ನೋಡ್ ಮತ್ತೆ ಕಾಲ ಮುರಿತೀನಿ. ಆಯ್ತು ತಗೋ. ಇವ ನನ್ನ ಬಂಗಾರದಂತ ಸಸಿ, ನಿನ್ನಂತದ ಒಂದು ಚಂದ ನನ್ನ ಗಂಡು ಮಗನ್ ಕೊಟ್ಬಿಡವ. ಇವ ನನ್ನ ವಂಶ ಉದ್ಧಾರ ಮಾಡ್ಬಿಡು ಸಾಕು. ಅದಕ್ಕೆ ನಾವು ಇವ ಇಷ್ಟು ದಿವಸ ನಾನು ಅದೊಂದೇ ಬೇಸರ ಬಿಟ್ರೆ ನಿನ್ನ ಮ್ಯಾಗ ಏನು ಬೇಸರಲ್ಲವ ನನಗೆ. ಬಾ ಮಗಳ ಬಾ, ಇಷ್ಟು ತನಕ ಅಲ್ಲಿಂದ ಬಿಸಿಲ ನಡ್ಕೊಂತ ಬಂದಿದ್ದಿ. ಒಟ್ಟು ಮಕ್ಕ ಕೈಕಾಲು ಮಕ್ಕ ಎಲ್ಲ ತಗೋ. ಆಕೆಗೆ ಚೆನ್ನಿಗೆ ಹೇಳ್ತೀನಿ, ಒಟ್ಟು ಏನಾರು ಬಿಸಿ ಮಾಡ್ಕೊಡ್ತಾರ, ತಿಂದು ಮಕ್ಕೊಂಬಿಡು. ಏನು ಕೆಲಸ ಮಾಡ್ಬೇಡ. ನಿಂಗೆ ಏನು ಬೇಕಿಲ್ಲ ಎಲ್ಲ ತಂದು ಕೊಡ್ತೀನಿ. ಏನು ಬೇಕಿಲ್ಲ ನನ್ನ ಮಗನ ಕೊಟ್ಟ ತರಿಸ್ತೀನಿ. ಚಂದಾಗಿರವ. ಒಟ್ಟೆ ಕೂಸಿನ ಜೋಪಾನ ಹೊಟ್ಟೆಗೆ ಅದು ಇದು ಕರ್ರ ಬಿಡ ತಿನ್ಬೇಡ. ಏನೋ ತಿನ್ಬೇಕಂದ್ರು ನಾನು ಕೇಳು, ನಾ ಹೇಳ್ತೀನಿ ಇಂಥ ತಿನ್ಬೇಕು ಇಂಥ ತಿನ್ಬಾರ್ದು ಅಂತೆಲ್ಲ. ಯಾಕಂದ್ರೆ ಮೊದಲೇ ಬಸ್ರಲ್ಲ, ನಿನಗೆ ಗೊತ್ತಾಗಲ್ಲ. ಸಣ್ಣಕ್ಕಿದ್ದಿದ್ದಿ ಅಲ್ಲ, ಸಣ್ಣಕ್ಕೆಲ್ಬಿಡು. ನಿನಗೆ ಇನ್ನೂ ಅನುಭವ ಇಲ್ಲಲ್ಲ. ಒಂದು ಹಡಿದ್ರೆ ಅನುಭವ ಆಕಿತ್ತೆ, ಹಡ್ದಿಲ್ಲಲ್ಲ. ಈಗ ಒಂದೇದು ಬಸ್ರಲ್ಲ, ಅದಕ್ಕೆ ಇಂಥ ತಿನ್ಬೇಕು ಇಂಥ ತಿನ್ಬಾರ್ದು ಇವ್ಯಾವು ನಿಂಗೆ ತಿಳಿಯಂಗಿಲ್ಲ. ನಾನು ಕೇಳು,
ಹಂಗೇನಾರಿದ್ರೆ ನಾನು ನಿನಗೆ ಹೇಳ್ತೀನಿ ಅಂತ ಅದ್ರಂಗ ತಿನ್ಬೇಕು. ಕೂಸಿನ ಹೊಟ್ಯಾಗ ಭಾಳ ಚಂದ ಜೋಪಾನಾಗಕ್ಕ ಕೆಲವೊಂದು ಸೊಪ್ಪು ಸಿದಿ ಹಣ್ಣು ಇಂಥವೆಲ್ಲ ತಿನ್ಬೇಕು. ನಾ ಎಲ್ಲ ಕೊಡ್ತೀನಿ ಅಂತಿನ. ಇವ ಮಗಳ ಖುಷಿ ವಿಚಾರ ಹೇಳ್ಬಿಡವ. ಹೊಟ್ಟೆಗೆ ತಣ್ಣಗೆ ಹಾಲು ಕೊಡ್ದಂಗ ನೋಡಿ. ಈಗ ಹೂ ನಡಿ ಮಗಳ, ನೀನು ಹೊಟ್ಟೆ ಹೊಟ್ಟೆ ಹಾಕೋ, ಖಾಲಿ ಹೊಟ್ಟೆ ಬಿಡಬೇಡ. ಒಳಗ ನನ್ನ ಮೊಮ್ಮಗು ಪಾಪ ಹಶು ಅಂತ ಒದ್ದಾಡ್ತತೆ. ಯವ್ವ ಹೂ ಇವ ತಿನ್ನೋಗು, ಏನಾರ ಒಟ್ಟು ಹಾಲು ಪಾಲು ಕುಡಿ ಹೋಗು. ಚೆನ್ನಿ ಚೆನ್ನಿ, ಇಲ್ಲಿ ಮಮ್ಮಗ ಒಂಚೂರು ಇದನ್ನ ಕೊಡವ, ಒಟ್ಟು ಬಾದಾಮಿ ಕೇಸರಿ ಹಾಕಿ ಹಾಲು ಮಾಡ್ಕೊಡವ ಆಕಿ ಒಟ್ಟು. ಹಾ ಆಯ್ತ್ರಿ ಅಮ್ಮಾರ. ನಡಿವ ಹೂ, ಭಾಳ ತುಂಬಿದ್ರ ಬೇಡ ಹೂ. ಹ್ಞೂ ರೀ ಅತ್ಯಾರ, ಆದ್ರೆ ನನಗೆ ನೀವು ಇಷ್ಟು ಖುಷಿ ಪಡೋದು, ನನ್ನ ಇಷ್ಟು ಚಂದ ಮಾತಾಡ್ಸೋದು, ಇಷ್ಟು ನನ್ನ ಪ್ರೀತಿಲಿಂತ ಮಾತಾಡ್ಸೋದು, ಪ್ರೀತಿ ಮಾಡೋದನ್ನ ಯಾವತ್ತೂ ನೋಡೇ ಇಲ್ರಿ. ಮದುವೆಗೆ ಹೊಸ್ತಾಗ 1 ತಿಂಗಳು 2 ತಿಂಗಳು ಅಷ್ಟೇ ನಿಮ್ಮ ಕುಟ ಹಿಂಗಿದ್ದೆ. ಅದಾದ್ಮೇಲೆ ಒಟ್ಟ ನಿಮ್ಮ ಕುಟ ನಾನು ಚಂದಾಗಿನೇ ಇದ್ದಿದ್ದಿಲ್ಲ. ನೀವು ನನ್ನ ಕಂಡ ಹೊರಗೆ ಬರ್ತಿದ್ರಿ. ಇವತ್ತು ನಿಮ್ಮನ್ನ ನೋಡಿದ್ರೆ ನನಗೆ ನನ್ನ ಸತ್ತೋ ತಾಯಿನ ನಿಮ್ಮ ರೂಪನ ಬಂದು ನನ್ನ ಪ್ರೀತಿ ಮಾಡತ್ತಾಳ. ಮಗಳು ಬಸರಿಂದಾಗ ತಾಯಿ ಹೆಂಗೆ ಕಾಳಜಿ ಪ್ರೀತಿ ತೋರಿಸ್ಬೇಕಲ್ಲ, ಅದನ್ನು ತೋರಿಸೋದಕ್ಕೆ ನಮ್ಮಮ್ಮ ನಮ್ಮ ಅವ್ವನ ನಿಮ್ಮ ರೂಪದ ಬಂದು ನನ್ನ ಪ್ರೀತಿ ತೋರ್ಸತ್ತಾಳ ಅಂತ ಅನ್ಸತ್ತೈತ್ರಿ. ನನಗೆ ನಿಮ್ಮನ್ನು ನೋಡಿ ನಮ್ಮ ತಾಯಿನ ನೀವು ಅನ್ನಕ್ಕೆ ಅನ್ಸತ್ತೈತ್ರಿ. ಈ ಪ್ರೀತಿ ಕಡೆವರೆಗೂ ನನ್ನ ಜೊತೆ ಹಿಂಗೆ ಇರ್ರಿ, ಒಟ್ಟೆ ನನ್ನ ಕೊಟ್ಟ ಜಗಳ ಬೇಡ್ರಿ ಅತ್ತಿಯರ. ನನಗೆ ತಾಯಿ ಇಲ್ಲ ಅನ್ನಕ್ಕೆ ಹೊರಗು ನಿಮ್ಮ ಮುಖಾಂತರ ನನಗೆ ತೀರಿಸ್ಕೊತೀನಿ ರೀ ಅತ್ತಿಯರ. ನೀವಾರಿ ನನಗೆ ತಂದೆ ತಾಯಿ ಬಂಧು ಬಳಗ ಎಲ್ಲ ನಿಮ್ಮನ್ನ ನಂಬ್ಕೊಂಡು ಈ ಮನೆ ಬಂದೀನಿ, ನಿಮ್ಮ ನನ್ನ ಮಗನ. ಆದರೆ ನೀವು ನನ್ನ ಜೊತೆ ಹಿಂಗೆ ಬಿಟ್ರೆ ಎಲ್ಲಿ ಹೋಗ್ಬೇಕಿತ್ತು ಹೇಳ್ರಿ. ಏನೋ ದೇವ್ರು ಕಂಡ್ಬಿಟ್ಟ, ಇವತ್ತು ನಿಮ್ಮ ಪ್ರೀತಿ ಅನ್ಭವಿಸೋಕೆ ನನಗೆ ಅವಕಾಶ ಸಿಕ್ತು. ಇಲ್ಲ ಅಂದಿದ್ರೆ ನನ್ನ ಮನೆ ಬಿಟ್ಟು ಹೊರಗೆ ಹಾಕ್ತಿದ್ರಿ ನೀವು ಅತ್ತಿಯರ. ಇನ್ನು ಮುಂದೆ ವಾರ ನನ್ನ ಜೊತೆ ಹಿಂಗೆ ಇರ್ತೀರಿ, ಹೌದಿಲ್ರಿ? ಹೌದವ, ನಾನು ನಿನ್ನ ಕುಟಾಗ ಭಾಳ ನಿಷ್ಠುವ ನಡ್ಕೊಂಡ್ಬಿಟ್ಟೆ. ಅದು ಯಾಕೋ ಏನು, ಅದು ವಂಶ ಮತ್ತು ಹಿಂಗಂತ ಬಂದಾಗ ಸಹಜ ಎಲ್ಲರಿಗೂ ಒಂಥರ ಹೊಟ್ಟೆಗೆ ಉರಿತೈತಿ. ಏನಪ್ಪ ನನ್ನ ಸೊಸೆ ಬಂತು, ಒಂದು ವಂಶ ಬೆಳಗಿಸ್ಲಿಲ್ಲ, ಇಷ್ಟು ವರ್ಷ ಅದು ಅಂತ ಅದೇನೋ ಕಾದು ಹಂಗೆ ಮನುಷ್ಯನ ಬದಲಿ ಮಾಡುತ್ತೋ ಅಂತಲೂ ಗೊತ್ತಿಲ್ಲ ನನಗೆ. ಹಂಗೆ ಅನ್ಕೊಳ್ಳೋದಲ್ಲ ಅನ್ನೋದು ಗೊತ್ತಲ್ಲ. ನನ್ಗೆ ಗೊತ್ತಿಲ್ಲದಂಗೆ ನನ್ನಲ್ಲಿ ಆ ಭಾವನೆಗಳು ಬದಲಾಗ್ಬಿಟ್ವವ. ನಾನು ಹಿಂಗಿರಲಿಲ್ಲ, ಹಿಂಗೆಲ್ಲ ನಾನು ಇನ್ನೊಬ್ಬರಿಗೆ ನೋವು ಕೊಡೋಕ್ಕೆಲ್ಲ, ಕಷ್ಟ ಕೊಡೋಕ್ಕೆಲ್ಲ, ಇನ್ನೊಬ್ಬರು ಇದು ಮಾಡೋಕ್ಕೆಲ್ಲ. ಆದರೆ ನನ್ನ ಸೊಸೆಗೆ ನಾನು ಹಿಂಗೆ ನಡ್ಕೊಂಡಿನಂದ್ರೆ ಅದೊಂದು ಹತಾಶೆನೋ ಅಥವಾ ನನಗೆ ನಮ್ಮ ಅಮ್ಮಗೆ ಬರಲಿಲ್ಲ ಅಂತ ಬೇಸರನೋ ಗೊತ್ತಾಗಲಿಲ್ಲವ. ಹಂಗೆ ನಡ್ಕೊಂಡ್ಬಿಟ್ಟೆ. ನನ್ನ ಕಡೆಯಿಂದ ತಪ್ಪಾಗೈತಿ. ಹಿಂಗೆ ನೀನು ಹೊಟ್ಟೆಗೆ ಹಾಕೊಂಡ್ಬಿಡವ, ಅದನ್ನು ಏನೋ ತಪ್ಪು ತಿಳ್ಕೊಬೇಡ. ಈಗ ನನ್ನ ಜಾಗದಾಗ ನಿಂತ್ಕೊಂಡು ವಿಚಾರ ಮಾಡು. ಹೆಂಗೆ ಆಗ್ಬಿಡ್ದು ಹೇಳು. ಇಷ್ಟು ವರ್ಷಗಳು ಕಳೆದು ನನ್ನ ಮಗ ಮುದುಕ ಬಂದ, ನನ್ನ ವಂಶ ಉದ್ಧಾರ ಆಗಲಿಲ್ಲ ಅಂತಂದು ಯಾ ತಾಯಿಗೆ ಬೇಸರಗಲ್ಲ ಹೇಳವ. ಅದಕ್ಕೆ ಸ್ವಲ್ಪ ನಾನು ಹಂಗೆ ನಡ್ಕೊಂಡ್ಬಿಟ್ಟು ನಾವು ಬೇಸರ ಮಾಡ್ಕೊಬೋದು ಮಗಳ, ಬೇಸರ ಮಾಡ್ಕೊಬೇಡವ. ಈ ನಿಮ್ಮ ಮತ್ತೆ ನಂಗೆ ತಪ್ಪು ತಿಳ್ಕೊಬೇಡವ ಅತ್ತೀರ. ಬರ್ರಿ, ನೀವು ಹತ್ರ ನನಗೆ ಸಂಕಟ ತಡ್ಕೊಳಕ್ಕಾಗಂಗಿಲ್ರಿ, ಬೇರೆ ಐತೀರ. ಈಗ ನೀವು ನನ್ನ ಕೊಟ್ಟ ಚೆನ್ನಾಗಿರ್ತಿರಲ್ಲ ಸಾಕು, ಅರ್ಥಾಗತ್ತೆ. ನನಗೆ ಇಷ್ಟು ನೋವಾಗೈತಿ ಮಕ್ಕಳಾಗಲಿಲ್ಲ ಅಂತಂದ್ರೆ ಮತ್ತೆ ನಿಮಗೂ ವಯಸ್ಸು ಅಜ್ಜೀವ ಮೊಮ್ಮಗ ನೋಡ್ಬೇಕು, ಕಣ್ಣು ಮುಚ್ಚಬೇಕು, ಚಂದಾಗಿ ನನ್ನ ಮಗ ಸೊಸಿ ನನ್ನ ಮಗು ಇರಬೇಕು, ನನ್ನ ವಂಶ ಬೆಳಗ್ಬೇಕು, ನನ್ನ ಮಂತನ ಬೆಳಬೇಕು ಅನ್ನೋದು ಯಾ ತಾಯಿಗಿರಲ್ರಿ. ಅದ್ರಂಗ ನೀವು ನಡ್ಕೊಂಡ್ರಿ ಏನಾಗಲಿ ತಗೋರಿ, ನಾನೇನು ತಪ್ಪು ತಿಳ್ಕೊಳ್ಳಲ್ಲ, ಯಾವುದೂ ನನ್ನ ಮನಸ್ಸು ನಿಂತ್ಕೊಳ್ಳಲ್ಲ. ಇನ್ನು ಮುಂದೆ ನನ್ನ ಕೊಟ್ಟ ಹಿಂಗೆ ಚೆನ್ನಾಗಿದ್ಬಿಟ್ರೆ ಸಾಕ್ರಿ ಎತ್ತೀರ. ಅದು ಮಗಳ, ಇನ್ಯಾವತ್ತು ನಿನ್ನ ಕೊಟ್ಟ ನಾನು ಇನ್ನಿಷ್ಟು ಹೋಗಿ ಮಾತ್ರಲ್ಲ, ಜೋರಿಗೆ ಸೇ ನನ್ಗೆ ಕರೆಯಂಗಿಲ್ಲ ಆಯ್ತಾ. ಹೋಗಿ ಆರಾಮ್ ರೆಸ್ಟ್ ಮಾಡಿ ಹೋಗುವ, ನಿಂದ ಕೂಡ ಮಾಡೋದು. ಆಯ್ತು ರೀ ಅತ್ತೀರ.